ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ. ನಾವು ಎಲ್ಲರೂ ಒಂದೊಂದು ಸಮಯದಲ್ಲಿ ಜನರನ್ನು ಜಡ್ಜ್ ಮಾಡಿಬಿಡ್ತೀವಿ ಅಲ್ವಾ? ಒಂದು ಮಾತು, ಒಂದು ಮುಖಭಾವ, ಒಂದು ಘಟನೆ ಅಷ್ಟೇ ಸಾಕು, ತಕ್ಷಣ ತೀರ್ಪು ಕೊಟ್ಟೇ ಬಿಡ್ತೀವಿ. ಹಿಂದೆ ಮುಂದೆ ಯೋಚನೆ ಏನು ಮಾಡೋದೇ ಇಲ್ಲ ಅಲ್ವಾ? ಆದರೆ ಒಂದು ನೆನ್ಪಿಟ್ಕೊಳ್ಬೇಕಾಗಿರೋದು, ಗಮನಿಸ್ಕೋಬೇಕಾಗಿರೋದು ಏನಂತಂದರೆ, ಜಡ್ಜ್ಮೆಂಟ್ ಮಾಡುವಂಥ ಹಕ್ಕು ಖಂಡಿತ ಯಾರಿಗೂ ಇಲ್ಲ. ಈಗ ಮದುವೆ ಮನೆಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಸಂತೋಷ ಇರುತ್ತೆ, ಸಂಭ್ರಮ ಇರುತ್ತೆ, ಸಡಗರ ಇರುತ್ತೆ. ಆದರೆ ಒಂದು ನಿಶಬ್ದವಾಗಿ ಒಂದು ನಡೀತಾ ಇರುತ್ತೆ. ಅದು ಏನಪ್ಪ ಅಂತಂದರೆ ಜಡ್ಜ್ಮೆಂಟ್. ಹುಡುಗ ಹಾಗಿದ್ದಾನೆ, ಹುಡುಗಿ ಹೀಗಿದ್ದಾಳೆ, ಹಾಗಿರಬೇಕಿತ್ತು, ಹೀಗಿರಬೇಕಿತ್ತು, ಅವರು ಆ ರೀತಿ ಡ್ರೆಸ್ ಮಾಡ್ಕೊಂಡಿದ್ದಾರೆ, ಹೀಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಓವರ್ ಮೇಕಪ್ ಮಾಡ್ಕೊಂಡಿದ್ದಾರೆ, ಊಟ ಹಾಗಿದೆ, ಊಟದಲ್ಲಿ ಅದು ಮಾಡಿಸ್ಬೇಕಿತ್ತು, ಇದು ಮಾಡಿಸ್ಬೇಕಿತ್ತು. ಆದರೆ ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತಾರೆ ಪೇರೆಂಟ್ ಅನ್ನೋದನ್ನು ನಾವು ಗಮನಿಸಿರೋದೇ ಇಲ್ಲ. ಅವರಿಷ್ಟ ಬಂದಾಗೆ ಅವ್ರು ಇರ್ತಾರೆ, ಅವರಿಷ್ಟ ಬಂದಾಗೆ ಮದುವೆಯನ್ನು ಮಾಡ್ತಾರೆ. ನಾವು ಕರೆದಿರ್ತೀವ, ಹೋದ್ವಾ, ಊಟ ಮಾಡ್ಕೊಂಡ್ವಾ, ಆಶೀರ್ವದಿಸಿದ್ವಾ, ಬಂದ್ವಾ ಅನ್ನೋದನ್ನು ರೂಢಿ ಮಾಡ್ಕೋಬೇಕು. ಜಡ್ಜ್ಮೆಂಟ್ ಮಾಡೋದು ಖಂಡಿತ ಒಳ್ಳೆಯದಲ್ಲ. ಹಾಗೆ ಫಿಲ್ಮ್ಗೆ ಹೋಗ್ತೀವಿ, ಫಿಲ್ಮ್ಗೆ ಹೋದಾಗ ಫಿಲಮ್ ನೋಡಿದ್ವಾ, ಬಂದ್ವಾ ಅಂತ ಇಲ್ಲ, ಮತ್ತೆ ಜಡ್ಜ್ಮೆಂಟ್. ಹೀರೋ ಹಾಗಿದ್ದಾನೆ, ಹೀಗಿದ್ದಾನೆ, ನಿರ್ದೇಶಕರು ಅವ್ರನ್ನ ಹಾಕ್ಕೋಬೇಕಿತ್ತು, ಇವ್ರನ್ನ ಹಾಕ್ಕೋಬೇಕಿತ್ತು ಅಂತ. ಅವರು ಏನು ಇಷ್ಟ ಆಗಿರತ್ತಾ ಆ ಫಿಲ್ಮನ್ನು ಕೊಟ್ಟಿರ್ತಾರೆ. ನೋಡೋದು ನಮ್ಮ ಕರ್ತವ್ಯ. ಇಲ್ಲ ಅಂದರೆ ಮನೆಯಲ್ಲೇ ಇರಬೇಕಲ್ವ. ಸುಮ್ಮನೆ ಹೋಗಿ ಜಡ್ಜ್ಮೆಂಟ್ ಮಾಡೋದು ಅವಶ್ಯಕತೆ ಏನಿರತ್ತೆ? ಅಲ್ಲಿ ಒಂದೇ ಇಲ್ಲ, ಮಕ್ಕಳು ಮೇಲೂ ಮನೆಯಲ್ಲಿ ಜಡ್ಜ್ಮೆಂಟ್ ಮಾಡ್ತೀವಿ. ಮಕ್ಕಳು ಏನಾದ್ರು ಹೀಗಿದ್ರೆ, ನೀನು ಹೀಗಿರಬೇಕಿತ್ತು, ಹೀಗೆ ಮಾಡಿಬಿಟ್ಟೆ, ಅದೊಂದು ಮಾಡಿಬಿಟ್ಟೆ ಅನ್ನೋ ವಿಷಯ ತಗೊಂಡು ಅದನ್ನು ಜೀವನ ಪೂರ್ಯಂತ ನಾವು ಎಳ್ಕೊಂಡು ಹೋಗ್ತೀವಿ. ನೀನು ಅವತ್ತು ಹಾಗೆ ಮಾಡಿದೆ, ನೀನು ಹಾಗಿದ್ದೀಯಾ, ಹೀಗಿದ್ದೀಯಾ ಅನ್ನೋದು ಒಂದೇ ನಮ್ಮ ಪ್ರಶ್ನೆ. ಆದರೆ ಅದಕ್ಕೆ ಫುಲ್ ಸ್ಟಾಪ್ ಅನ್ನೋದೇ ಇಲ್ಲ ಜಡ್ಜ್ಮೆಂಟ್ಗೆ. ನಾವು ಯಾರನ್ನ ಜಡ್ಜ್ ಮಾಡ್ತೀವೋ ಅವರ ಬಗ್ಗೆ ನಮಗೆ ಏನೂ ಗೊತ್ತಿರಲ್ಲ. ಸಾಸಿವೆ ಕಾಳಷ್ಟು ಸಹ ನಮಗೆ ಅವ್ರ ಬಗ್ಗೆ ಗೊತ್ತಿರಲ್ಲ. ಈಗ ಹೊರಗೆಲ್ಲೋ ಓಡಾಡ್ತಿರ್ತೀವಿ, ಆದರೆ ನಮ್ಮ ಗಮನ ಪೂರ್ತಿ ಬೇರೆಯವ್ರ ಕಡೆ. ನಾವು ಹೋದ್ವಾ, ನಮ್ಮ ಕೆಲಸ ಮಾಡಿದ್ವಾ, ಬಂದ್ವಾ ಅನ್ನೋದು ಇಲ್ಲವೇ ಇಲ್ಲ. ಅವ್ರನ್ನ ನೋಡಿದ್ವಿ, ಇವ್ರನ್ನ ನೋಡಿದ್ವಿ, ಅವ್ರು ಹಾಗೆ ಇವ್ರು ಹಾಗೆ ಅನ್ನೋದನ್ನು ಕಮೆಂಟ್ ಮಾಡೋದೇ ಆಯಿತು ನಮ್ಮ ಜೀವನ ಎಲ್ಲ. ತೀರ್ಪು ಕೊಡೋದು ಅಷ್ಟೊಂದು ಸುಲಭನಾ ಫ್ರೆಂಡ್ಸ್? ನೀವೇ ಹೇಳಿ. ನಮಗೆ ಕಾಣೋದಷ್ಟೇ ಸತ್ಯ ಆಗಿರಲ್ಲ, ನಮ್ಗೆ ಕಾಣೋದಷ್ಟೇ ಅವರ ಜೀವನ ಖಂಡಿತ ಅಲ್ಲ. ಅವರಲ್ಲಿ ನಡೀತಾ ಇರುವಂಥ ಒಳಗಿನ ಹೋರಾಟ ನಮಗೆ ಖಂಡಿತ ಕಾಣಿಸೋದೇ ಇಲ್ಲ ಯಾವತ್ತು. ಹೊರಗಿಂದಷ್ಟಕ್ಕೆ ಚಿತ್ರಣ ಮಾಡಿಬಿಟ್ಟು ನಾವೊಂದು ಜಡ್ಜ್ಮೆಂಟ್ ಕೊಟ್ಬಿಡ್ತೀವಿ. ನಮಗೆ ಜಡ್ಜ್ಮೆಂಟ್ ಕೊಡುವ ಹಕ್ಕು ಯಾವುದೇ ರೀತಿಯಲ್ಲೂ ಇರಲ್ಲ. ಆದರೆ ತಲೆ ಮಾತ್ರ ನಮ್ಮದು ಜಡ್ಜ್ಮೆಂಟ್ ಕಡೆಗೆ ಇರುತ್ತೆ. ಜಡ್ಜ್ ಮಾಡುವ ಮುನ್ನ ನಾವೊಂದು ಕ್ಷಣ ಯೋಚನೆ ಮಾಡಬೇಕಾಗಿದೆ. ಹೊರಗೆ ನೋಡೋದು ಸುಲಭ, ಆದರೆ ಒಳಗಿನಿಂದ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಇದನ್ನು ನಾವು ತುಂಬ ಚೆನ್ನಾಗಿ ಅರ್ಥಕೊಳ್ಬೇಕು, ಗಮನಿಸ್ಕೋಬೇಕು. ಸದಾ ನಮ್ಮ ಮನಸ್ಸಿನ ಮೇಲೆ ಕಣ್ಣಿಟ್ಟಿರಬೇಕು. ಜಡ್ಜ್ಮೆಂಟ್ನ ಕಡಿಮೆ ಮಾಡಿದಷ್ಟು ನಮ್ಮ ಮಾನವೀಯತೆಯಲ್ಲಿ ನಾವು ಬೆಳೀತಾ ಹೋಗ್ತೀವಿ. ಜನರಲ್ಲಿ ಮಾನವೀಯತೆ ಹೆಚ್ಚಾಗತ್ತೆ. ನಮ್ಮ ಮೌಲ್ಯವನ್ನು ನಾವು ಜಾಸ್ತಿ ಮಾಡ್ಕೊಳ್ಳೋದ್ರ ಕಡೆಗೆ ನಮ್ಮ ಗಮನ ಸದಾ ಇರಬೇಕು. ನಮ್ಮ ಮನಸ್ಸಿನ ಮೇಲೆ ಒಂದು ಸದಾ ಕಣ್ಣಿಟ್ಟಿದ್ರೆ ನಾವು ಬದಲಾಗೋದ್ರಲ್ಲಿ ಎಲ್ಲೆಷ್ಟು ಸಂಶಯ ಇಲ್ವ ಅಲ್ವಾ?